ವೆಲ್ಕಮ್ ಟು ಮೈ ಚಾನಲ್. ನಾನು ಪವಿತ್ರ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಚಪಾತಿ ಹಿಟ್ಟು ಕಲಿಸ್ತಾ ಇದ್ದೀನಿ. ಆಲೂ ಪನ್ನೀರ್ ಪರೋಟ ಮಾಡೋಣ ಅಂತ ಲೇಟಾಗಿ ಹೋಯ್ತು ಇವತ್ತು. ಹಾಗಾಗಿ ಇವಾಗ ಕಲಿಸ್ತಾ ಇದ್ದೀನಿ ಹಿಟ್ಟನ್ನ. ಇವಾಗ ಇಲ್ಲಿ ಪಕ್ಕದಲ್ಲಿ ಈರುಳ್ಳಿ ಹೆಚ್ಕೊತಾ ಇದ್ದೀನಿ. ನನ್ನ ಮಗಳು ಹೆಚ್ಕೊಡ್ತಾ ಇದ್ದಾಳೆ ಲೇಟಾಗಿ ಹೋಯ್ತು ಅಂತ. ಈರುಳ್ಳಿ ಹೆಚ್ಕೊಂಡು ಚಾಪರಿಗೆ ಹಾಕ್ಕೊಂಡ್ಬಿಡ್ತೀನಿ. ಹಾಕ್ಕೊಂಡು ಚಾಪರಿಗೆ ಹಾಕ್ಕೊಂತ ಇದ್ದೀನಿ. ಚಾಪರ್ ಮಾತ್ರ ತುಂಬ ಚೆನ್ನಾಗಿದೆ. ನಮ್ಮ ಮನೆಯವರಿಗೆ ಕ್ರಿಸ್ಮಸಲ್ಲಿ ಗಿಫ್ಟ್ ಮಾಡಿರೋದದು. ತುಂಬ ಚೆನ್ನಾಗಿದೆ ಚಾಪರು. ನೋಡಿ, ಈ ಥರ ಇರಬೇಕು. ಸಣ್ಣದಾಗಿ ಕೈಯಲ್ಲಿ ಕಟ್ ಮಾಡೋದು ಅಂದರೆ ಲೇಟ್ ಆಗುತ್ತೆ ಅಂತ ಈ ಥರ ಮಾಡ್ಕೋತಾ ಇದ್ದೀನಿ. ಅದು ಪುದೀನ ಸೊಪ್ಪು ಕಟ್ ಮಾಡ್ಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಇರಲಿಲ್ಲ, ಹಾಗಾಗಿ ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ. ಹಾಗೆ ಕ್ಯಾಪ್ಸಿಕಮ್ ಹಾಕೋಣ ಕ್ಯಾಪ್ಸಿಕಮ್ ಇತ್ತು ಅಂತ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ಕ್ಯಾಪ್ಸಿಕಮ್ನು ತುರಿದೇ ಹಾಕಬೇಕು, ಇಲ್ಲಾಂದರೆ ಹೆಚ್ಚು ಹಾಕಿದ್ರೆ ಅದು ಚಪಾತಿ ಮಾಡೋಕ್ಕೆ ಬರಲ್ಲ. ಅದು ಪರೋಟ ಅದು ಹರಿದು ಹೋಗುತ್ತೆ. ಹಾಗಾಗಿ ತುರಿದೇ ಹಾಕ್ಕೋಬೇಕು. ಇಲ್ಲಿ ಸ್ವೀಟ್ ಕಾರ್ನ್ ಇತ್ತು, ಸ್ವೀಟ್ ಕಾರ್ನ ಸ್ವಲ್ಪ ಚಾಪರ್ ಮಾಡಿ ಹಾಕ್ಕೊಳ್ಳೋಣ ಅಂತ ಚಾಪರ್ ಮಾಡ್ತಾಯಿದ್ದೀನಿ. ಇಲ್ಲಿ ಬಾಣಲೆ ಇಟ್ಟಿದ್ದೀನಿ. ಬಾಣಲೆಗೆ ಸ್ವಲ್ಪನೇ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಹಾಕಿ ಆಮೇಲೆ ಜೀರಿಗೆ ಹಾಕ್ತಿದ್ದೀನಿ. ಜೀರಿಗೆ ಹಾಕಿ ಸ್ವಲ್ಪನೇ ಅದು ಇದು ಆದ ತಕ್ಷಣ ಹಿಂಗೆ ಹಾಕಬೇಕು. ಹಿಂಗೆ ಹಾಕಿ ಆಗ್ತಿದ್ದಂಗೆ ಹಾಗೆ ಈರುಳ್ಳಿ ಹಾಕೋಣ ಇವಾಗ. ಅದು ಜೀರಿಗೆ ಸ್ವಲ್ಪ ಎಣ್ಣೆ ಕಾದಿರಲಿಲ್ಲ, ಹಾಗಾಗಿ ನಾನು ಇಲ್ಲಿ ಇವಾಗ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದು ಸ್ವಲ್ಪನೇ ನೀರೆಲ್ಲ ಇಂಕೋಬೇಕಿಲ್ಲ ಅಂದರೆ ಪರೋಟ ಮಾಡೋ ಟೈಮಲ್ಲಿ ಬರೋದೇ ಇಲ್ಲ, ಹರಿದು ಕಿತ್ತು ಹೋಗ್ತಾ ಇರುತ್ತೆ. ಇದು ಸ್ವಲ್ಪ ಫ್ರೈ ಆಗಲಿ. ಇದು ಫ್ರೈ ಆದಮೇಲೆ ಹಾಕೋಣ. ತುಂಬ ಚೆನ್ನಾಗಿರುತ್ತೆ ಪರೋಟ. ಮಾಡಿ ಒಂದ್ಸಲ. ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ ಇವಾಗ. ಕ್ಯಾಪ್ಸಿಕಮ್ನು ಸ್ವಲ್ಪ ಫ್ರೈ ಮಾಡಬೇಕು, ಇಲ್ಲಾಂದರೆ ಎಲ್ಲ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ಪಕ್ಕದಲ್ಲಿ ಆಲೂಗಡ್ಡೆ ಬೇಯಕ್ಕೆ ಹಾಕಿದ್ವಿ. ಆಲೂಗಡ್ಡೆನೂ ಬೆಂದಿದೆ. ಅದನ್ನು ಸಿಪ್ಪೆ ಎಲ್ಲ ತಕ್ಕೊಂಡು ಮ್ಯಾಶ್ ಮಾಡ್ಕೋಬೇಕು. ಮೊದಲೇ ಪನ್ನೀರನ್ನ ನಾನು ತುರಿದಿಟ್ಕೊಂಡ್ಬಿಟ್ಟಿದ್ದೆ. ಅದು ವಿಡಿಯೋ ಮಾಡೋದೇ ಮರ್ತು ಹೋಗ್ಬಿಟ್ಟಿತ್ತು ನನಗೆ. ಅದಕ್ಕೆ ತುರಿದಿಟ್ಕೊಂಡಿರೋ ಪನ್ನೀರನ್ನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಕಿ ಸ್ವಲ್ಪ ಹೊತ್ತು ಕೈಯಾಡೋಣ. ಕೈಯಾಡಿದಾದಮೇಲೆ ಜೀರಿಗೆ ಪುಡಿ, ಕೊತ್ತಂಬರಿ ಕಾಳು ಪುಡಿ ಹಾಕಬೇಕು. ಹಾಕಿ ಹಾಗೆ ಕೈಯಾಡಬೇಕು. ಇವಾಗ ಒಂದು 10 ನಿಮಿಷ ಅದನ್ನು ರೆಸ್ಟಿಗೆ ಬಿಡೋಣ. ಆರಕ್ಕೆ ಬಿಟ್ಟಮೇಲೆ ನಾನು ಪಾತ್ರೆ ತೊಳ್ಕೊಂಡಾದ್ಮೇಲೆ ಇಲ್ಲಿ ಚಪಾತಿ ಹಿಟ್ಟೆಲ್ಲ ನೆಂದಿತ್ತು, ಅದು ಆರಿತ್ತು. ಅದನ್ನು ಇವಾಗ ಮಾಡ್ತಾಯಿದ್ದೀನಿ. ನೋಡಿ, ಚಪಾತಿ ಹಿಟ್ಟನ್ನೆಲ್ಲ ಚೆನ್ನಾಗಿ ನೆನ್ಕೊಂಡಿರಬೇಕು. ಚಪಾತಿ ಹಿಟ್ಟು ಥರನೂ ಇರಬಾರ್ದು, ಇಲ್ಲಿ ಹೋಳಿಗೆ ಹಿಟ್ಟು ಥರನೂ ಇರಬೇಕು. ಮಧ್ಯದಲ್ಲಿ ಇರಬೇಕು. ಅದು ಮಧ್ಯದಲ್ಲಿದ್ದರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಅದ್ರ ಒಳಗಿಂದ ಇದು ಎಲ್ಲ ಸ್ಟಫಿಂಗ್ ಎಲ್ಲ ಆಚೆ ಬಂದುಬಿಡುತ್ತೆ. ತುಂಬ ಗಟ್ಟಿ ಇತ್ತು ಅಂದರೆ. ತುಂಬ ತೆಳ್ಳಗಿತ್ತು ಅಂದ್ರೂ ಮಾಡೋಕ್ಕೆ ಬರಲ್ಲ. ಈ ಥರ ಉತ್ಕೋಬೇಕು. ಜಾಸ್ತಿ ಒತ್ತಿನೂ ಉದ್ದಬಾರ್ದು ಅದ್ರ ಮೇಲೆ. ಅದಾದಮೇಲೆ ವೀಡಿಯೋನೇ ಮಾಡಲಿಲ್ಲ ನಾನು. ಮಕ್ಕಳೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ನಾನು ಏನೆಲ್ಲ ಒರೆಸೋದು, ಬಟ್ಟೆ ತೊಳೆಯೋದು ಎಲ್ಲ, ಪಾತ್ರೆ ಎಲ್ಲ ಅನ್ನೋಷ್ಟೊತ್ತಿಗೆ ಟೈಮ್ ಆಯಿತು. ತಿಂಡಿ ಎಲ್ಲ ತಿಂದ್ಕೊಂಡು ಸ್ವಲ್ಪ ಹೊತ್ತು ಮಲಗೆದ್ದು ಎಡಿಟಿಂಗ್ ಮಾಡ್ಕೋತಾ ಕೂತ್ಕೊಂಡೆ. ಅಷ್ಟೊತ್ತಿಗೆ ಸಂಜೆ 5 ಗಂಟೆ ಆಗೋಯ್ತು. ತಿನ್ನೋಕೆ ಏನಾರು ಬೇಕು ಅಂತ ಮಕ್ಕಳೆಲ್ಲ ಕೇಳ್ತಾಯಿದ್ರು. ಏನಾದ್ರು ಮಾಡ್ತಾಯಿರ್ತೀನಿ ನಾನು. ಡ್ರೈ ಫ್ರೂಟ್ಸ್ ಲಡ್ಡು ಏನಾದ್ರು ಒಂದು ಸ್ವೀಟ್ ಇದ್ದೇ ಇರುತ್ತೆ ಮನೇಲಿ. ಹಾಗೆ ಶೇಂಗಾ ಹುರ್ಕೊಂಡು ಅದನ್ನೆಲ್ಲ ಒಡ್ಕೊಂಡೆ. ಆಮೇಲೆ ಬೆಲ್ಲ ಎಲ್ಲ ಪಾಕಕ್ಕೆ ಇಟ್ಕೊಂಡು ಶೇಂಗಾ ಚಕ್ಕಿ ಮಾಡೋಣ ಅಂತ ಶೇಂಗಾ ಚಕ್ಕಿ ಮಾಡ್ತಾಯಿದ್ದೀನಿ ಇಲ್ಲಿ. ಶೇಂಗಾ ಎಲ್ಲ ಹುರ್ಕೊಂಡು ಆಯಿತು. ಶೇಂಗಾ ಹುರ್ಕೊಂಡಾದ್ಮೇಲೆ ಹಾಗೆ ಬೆಲ್ಲ ಇಟ್ಕೊಂಡಿದ್ದೀನಿ ಇಲ್ಲಿ. ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕಬೇಕು ಅಷ್ಟೇ, ಜಾಸ್ತಿ ನೀರು ಹಾಕಬಾರ್ದು. ಯಾಕಂದರೆ ಲೇಟ್ ಆಗಿಬಿಡುತ್ತೆ ಪಾಕ ಬರೋದು. ಡ್ರೈ ಫುಲ್ ಏರ್ ಪಾಕ ಬರಬೇಕು. ಹಾಗಾದ್ರೆ ಮಾತ್ರ ಚೆನ್ನಾಗಿ ಶೇಂಗಾ ಚಕ್ಕಿ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಒಂದು ಹೆಚ್ಚು ಕಡಿಮೆ ಆದ್ರೂ ಚೆನ್ನಾಗೇ ಬರಲ್ಲ. ಇದು ಬೆಟ್ಟದ ನೆಲ್ಲಿಕಾಯಿ. ನಾವು ಊಟ ಆದ ತಕ್ಷಣ, ತಿಂಡಿ ತಿಂದ ತಕ್ಷಣ 1-2 ಹಾಕ್ಕೊಂಬಿಟ್ರೆ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ಪಾಕ ಬಂದುಬಿಡ್ತು ಆಲ್ರೆಡಿ.
ಪಕ್ಕ ಬಂದ ತಕ್ಷಣ ಗ್ಯಾಸ್ ಆಫ್ ಮಾಡಿದೆ. ಗ್ಯಾಸ್ ಆಫ್ ಮಾಡಿ ಇದು ಶೇಂಗಾ ಹಾಕ್ತಾಯಿದ್ದೀನಿ. ಅದು 1 ಲೋಟ ಶೇಂಗಕ್ಕೆ ಒಂದು ಲೋಟದ ಮೇಲೆ ಬೆಲ್ಲ ಹಾಕಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಇವಾಗ ಅಲ್ಲಿ ತಟ್ಟೆನ ಒಂದು ಪಕ್ಕದಲ್ಲಿ ರೆಡಿ ಮಾಡಿ ಇಟ್ಕೊಂಡಿರಬೇಕು ತುಪ್ಪ ಹಚ್ಚಿ. ಯಾಕೆಂದರೆ ಸಡನ್ನಾಗಿ ಅದು ಗಟ್ಟಿ ಆಗಿಬಿಡುತ್ತೆ. ಬೇಗನೆ ಎಲ್ಲ ರೆಡಿ ಇಟ್ಕೊಂಡಿದ್ರೆ ಚೆನ್ನಾಗಿರುತ್ತೆ. ಇವಾಗ ನೋಡಿ ಅದು ಆ ಥರ ಮಾಡ್ಕೊಂಬಿಟ್ಟು ತಟ್ಟೆಗೆ ಸುರಿದ್ಬಿಡ್ಬೇಕು. ಲೇಟ್ ಮಾಡ್ಕೊಂಡ್ವಿ ಅಂದರೆ ಗಟ್ಟಿ ಆಗಿಬಿಡುತ್ತೆ ಸಡನ್ನಾಗಿ. ತಟ್ಟೆಗೆ ಹಾಕಿ ಆ ಥರ ಚೆನ್ನಾಗಿ ಬೇಗನೆ ಅಗಲ ಮಾಡ್ಕೊಂಬಿಡ್ಬೇಕು. ಅಗಲ ಮಾಡ್ಕೊಳ್ಳಿಲ್ಲ ಅಂದರೆ ಬರೋದೇ ಇಲ್ಲ. ಅಲ್ಲಿ ಕಲ್ಲಿರುತ್ತೆ, ಕಲ್ಲು ನಮ್ಮ ಮನೇಲಿ ಕಲ್ಲು ಚೆನ್ನಾಗಿದೆ. ಆ ಕಲ್ಲಲ್ಲಿ ನೋಡಿ ಈ ಥರ ಮಾಡ್ತಾಯಿದ್ದೀನಿ. ಆ ಥರ ಬೇಗ ಮಾಡ್ಕೊಂಬಿಡ್ಬೇಕು, ಇಲ್ಲ ಅಂದರೆ ಗಟ್ಟಿ ಆಗಿಬಿಡುತ್ತೆ. ಆ ಬೆಟ್ಟದ ನೆಲ್ಲಿಕಾಯಿ ಬಗ್ಗೆ ಹೇಳ್ತಾ ಇದ್ದೆ, ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ. ಬೆಟ್ಟದ ನೆಲ್ಲಿಕಾಯಿ ತುಂಬಾ ಒಳ್ಳೆಯದು. ಬೆಳಗ್ಗೆ ಜ್ಯೂಸ್ ಎಲ್ಲ ಮಾಡ್ಕೊಂಡು ಕುಡಿಯೋದು ಅಂದರೆ ಲೇಟ್ ಆಗಿಬಿಡುತ್ತೆ. ಹಾಗಾಗಿ ಅದೆಲ್ಲ ಒಣಗಿಸಿಟ್ಕೊಂಡ್ಬಿಟ್ರೆ ಯಾವಾಗ ಬೇಕು ನೋಡಿ ಆವಾಗ ತಿನ್ಬೋದು. ನಾವು ಬೆಟ್ಟದ ನೆಲ್ಲಿಕಾಯಿ ಅಡಿಕೆ ಅಂತ ಹೇಳ್ತಾರೆ. ಇದು ಡ್ರೈ ಆಗ್ತಾ ಬಂದಿತ್ತು. ಅಷ್ಟೊತ್ತಿಗೆ ಈ ಥರ ಕಟ್ ಮಾಡಿ ಇಟ್ಕೋಬೇಕು. ಆಮೇಲೆ ಡ್ರೈ ಆದಮೇಲೆ ಫುಲ್ ಡ್ರೈ ಆಯಿತು ಅಂದರೆ ಪೀಸ್ ಬರಲ್ಲ ಅದು. ನೀವು ಮಾಡಿಕೊಡಿ ನಿಮ್ಮ ಮಕ್ಕಳಿಗೆ, ಚೆನ್ನಾಗಿರುತ್ತೆ. ಅದು ಮಾಡೋಷ್ಟೊತ್ತಿಗೆ ಲೇಟ್ ಆಗೋಯ್ತು. ಅದಕ್ಕೆ ಇಲ್ಲಿ ಅನ್ನಕ್ಕೆ ಇಟ್ಕೊಂಡ್ಬಿಡ್ತಾಯಿದ್ದೀನಿ. ಅನ್ನಕ್ಕೆ ಇಟ್ಕೊಂಡು ಬೇಗ ಏನೋ ಸಾಂಬಾರು ಮಾಡೋಕ್ಕೆ ಯಾಕೋ ಇಂಟ್ರೆಸ್ಟ್ ಇರಲಿಲ್ಲ. ಹಾಗಾಗಿ ಖಾರ ಪುಡಿ ಅನ್ನ ಅಂತ ಹೇಳ್ತೀವಿ ನಾವು. ನಮ್ಮ ರಿಲೇಷನಲ್ಲೆಲ್ಲ ಮಾಡ್ತಾರೆ ಆಲ್ಮೋಸ್ಟ್. ತುಂಬ ಚೆನ್ನಾಗಿ ನಮಗೆ ನಮ್ಮ ಮಕ್ಕಳಿಗೆ ಎಲ್ಲ ಇಷ್ಟ ಆಗುತ್ತೆ. ನೋಡಿ ಒಂದು ಸಲ ಟ್ರೈ ಮಾಡಿ ನೀವು. ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ. ಅದಕ್ಕೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡು, ಎಣ್ಣೆ ಕಾದ ತಕ್ಷಣವೇ ಕಡಲೆಬೇಳೆ, ಉದ್ದಿನಬೇಳೆ, ಶೇಂಗಾ ಎಲ್ಲ ಹಾಕ್ಕೊಂಡು ಸ್ವಲ್ಪ ಅದು ಇದು ಆಗಲಿ, ಬೇಯಲಿ ಚೆನ್ನಾಗಿ. ಬೆಂದ ತಕ್ಷಣ ಜೀರಿಗೆ ಹಾಕ್ತಾಯಿದ್ದೀನಿ, ಸಾಸಿವೆ ಹಾಕ್ತಾಯಿದ್ದೀನಿ, ಹಿಂಗೆ ಹಾಕ್ತಾಯಿದ್ದೀನಿ. ಹಿಂಗೆ ಹಾಕಿದ್ರೂ ಚೆನ್ನಾಗಿರುತ್ತೆ. ಹಿಂಗೆ ಹಾಕ್ಕೊಂಡು ನೋಡಿ ಒಂದು ಸಲ ಟ್ರೈ ಮಾಡಿ. ಒಂದು ಸಲ ಇದನ್ನ ಪಕ್ಕ ಎಲ್ಲರೂ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ನಮ್ಮ ಮಕ್ಕಳಿಗೆ, ನಮಗೆ ಎಲ್ರಿಗೂ ಇಷ್ಟ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಕರಿಬೇವು ಹಾಕ್ತಾಯಿದ್ದೀನಿ, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಹಾಕ್ಕೊಂಡು, ಜಾಸ್ತಿ ಬೆಳ್ಳುಳ್ಳಿ ಏರಾಗಬಾರ್ದು. ಏರಾಗ್ದಂಗೆ ಇವಾಗ ನೋಡಿ ಖಾರ ಪುಡಿ ಹಾಕ್ತಾಯಿದ್ದೀನಿ. ಖಾರ ಪುಡಿ ಗ್ಯಾಸ್ ಆಫ್ ಮಾಡಿ ಖಾರ ಪುಡಿ ಹಾಕಬೇಕು, ಇಲ್ಲಾಂದರೆ ಕಪ್ಪಾಗಿಬಿಡುತ್ತೆ. ಉಪ್ಪು ಹಾಕ್ಕೊಂಡು, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡಬೇಕು. ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಬಿಸಿ ಮಾಡಬೇಕು. ಸ್ವಲ್ಪ ಬಿಸಿ ಮಾಡ್ಕೊಂಡು ಆಮೇಲೆ ಆಫ್ ಮಾಡಿದ್ರೆ ಮುಗೀತು. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಆದರೆ ಮುಗೀತು. ಇಲ್ಲೇ ಪಕ್ಕದಲ್ಲಿ ಅನ್ನ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ನಲ್ಲ, ಅನ್ನ ಹಾಕ್ಕೋಬೇಕು ಇವಾಗ. ಒಂದು ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಬ್ಯಾಚುಲರ್ಸಿಗಂತೂ ತುಂಬ ಒಳ್ಳೆ ಇದು ಅಂತ ಹೇಳ್ಬೋದು. ಅದರಲ್ಲಿ ಶೇಂಗಾ ಬೀಜ, ಕಡಲೆ ಎಲ್ಲದೂ ಇರುತ್ತೆ. ಈರುಳ್ಳಿ ಹೆಚ್ಚಕ್ಕೆ ಇಷ್ಟ ಇಲ್ಲ, ಏನೋ ಬೇಜಾರು, ಏನು ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅನ್ನೋ ಟೈಮಲ್ಲಿ ಚೆನ್ನಾಗಿರುತ್ತೆ. ಒಂದು ಸಲ ಮಾಡ್ಕೊಂಡು ತಿನ್ನಿ. ಮೊಸರನ್ನ ತಿನ್ನೋಕ್ಕಿಂತ ಇದು ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ಚೆನ್ನಾಗಿರುತ್ತೆ. ಒಗ್ಗರಣೆ ಸ್ವಲ್ಪ ಎತ್ತಿಟ್ಕೊಂಡಿದ್ದೆ, ಸುಮ್ಮನೆ ಮತ್ತೆ ಜಾಸ್ತಿ ಆಗಿಬಿಟ್ರೆ ಅಂತ. ಹಾಗಾಗಿ ಒಗ್ಗರಣೆ ಕಡಿಮೆ ಅನ್ನಿಸ್ತು, ಹಾಕ್ತಾಯಿದ್ದೀನಿ ಇವಾಗ. ಅದನ್ನು ಹಾಕಿಬಿಟ್ಟು ಇವಾಗ ನೋಡಿ ನನ್ನ ಮಗಳು ಪ್ಲೇಟಿಂಗ್ ಮಾಡಿಟ್ಟಿದ್ದಾಳೆ. ಆ ಪ್ಲೇಟಿಂಗ್ ಮಾಡೋದು ಅವಳೇ ಊಟ ಮಾಡೋದು. ಇವಾಗ ಎಲ್ಲರದ್ದು ಊಟ ಆಯಿತು. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.